ವೆಲ್ಕಮ್ ಟು IYB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಹರೀಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ವಿಶೇಷ ಎಪಿಸೋಡ್ ಮುಖಾಂತರ ನಿಮ್ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಏನು ಈ ವಿಶೇಷ ಎಪಿಸೋಡ್ ಅಂದ್ರೆ ಸ್ನೇಹಿತರೆ, ಸಿಗುಲ್ದಪ್ಪನ ಬೆಟ್ಟ. ಇದು 300 ವರ್ಷದ ಇತಿಹಾಸ ಇರುವಂತ ಪುರಾತನವಾದಂತ ದೇವಸ್ಥಾನ ಸ್ನೇಹಿತರೆ, ಹಾಗೂ ಮಠ ಎರಡೂ ಕೂಡ ಇದೆ. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಸ್ನೇಹಿತರೆ, ಇದು ಆ ಈಗಿನ ಮಾನ್ಯ ಮುಖ್ಯಮಂತ್ರಿ ಆದ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಈ ಸ್ವಾಮಿ ಅವ್ರ ತಾಯಿಯಾದ ಗೌರಮ್ಮ ಅವರು ಹರಕೆ ಕಟ್ಕೊಂಡು ಹೋಗಿದ್ದಾರೆ. ಅವ್ರ ತಾಯಿಗೆ ಗೌರಮ್ಮ ಅವರಿಗೆ ಮಕ್ಳು ಇರ್ಲಿಲ್ಲ, ಮಕ್ಕಳ ಸಂತಾನ ಇಲ್ಲದೆ ಇರೋ ಕಾರಣದಿಂದ ಅವಾಗ ಅವರು ಸಿಗುಲ್ದಪ್ಪನ ಬೆಟ್ಟದ ಹತ್ರ ಬಂದು ಶಿವನ ಹರಕೆ ಕಟ್ಕೊಂಡು ಹೋಗಿದಾಗ DK ಶಿವಕುಮಾರ್ ಅವರು ಹುಟ್ಟಿದ್ರಂತೆ. ಅದಕ್ಕೋಸ್ಕರ ಅವ್ರ ಹೆಸರಿನಲ್ಲಿ ಶಿವಕುಮಾರ್ ಅಂತ ಇಟ್ಟಿದ್ದಾರೆ ನೋಡಿ. ಈ ಈ ಇದನ್ನ ಯಾರಪ್ಪ ಹೇಳಿದ್ದು ಅಂದ್ರೆ ಗೌರಮ್ಮ ಅವರು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಅಲ್ಲಿ ಗೌರಮ್ಮ ಅವರು DK ಶಿವಕುಮಾರ್ ಅವ್ರ ತಾಯಿಯಾದ ಗೌರಮ್ಮ ಅವರೇ ಹೇಳಿದ್ದು ಸ್ನೇಹಿತರೆ. ಅದ್ರ ಬಗ್ಗೆ ನಾವು ವಿವರಣೆ ಎಲ್ಲ ತಿಳ್ಕೊತಾ ಹೋಗುವ. ಮತ್ತೆ ಈ ವಿಶೇಷವಾದ ಸಂಚಿಕೆಯಲ್ಲಿ ಸ್ನೇಹಿತರೆ, ಈ ಸಿಗುಲ್ದಪ್ಪನ ಬೆಟ್ಟದ ವಿಶೇಷತೆ ಏನು, ಇದ್ರ ಬಗ್ಗೆ ಏನು, ಯಾವ ಇತಿಹಾಸದಲ್ಲಿ ಆಗಿದ್ದು, ಹೇಗೆ ಆಗಿದೆ ಅನ್ನೋದು ಪ್ರತಿ ವಿವರಣೆಯನ್ನೆಲ್ಲ ತಿಳ್ಕೊತಾ ಹೋಗುವ ಸ್ನೇಹಿತರೆ. ಅದು ಮುಂದೆ ಹೋಗ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತೆ ಈ ಜಾಗದ ಇತಿಹಾಸದ ಮಠ ಏನು, ಇದು ಆದಿಚುಂಚನಗಿರಿ ಮಠದ ಸ್ವಾಮಿಗಳು ಕೂಡ ಇಲ್ಲಿ ಬಂದು ಹೋಗ್ತಾರೆ. ಇದ್ರ ಬಗ್ಗೆ ಎಲ್ಲಾ ವಿವರಣೆ ಆಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಕೊಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ದಯವಿಟ್ಟು ಹೆಚ್ಚಿಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊತಾ ಸ್ನೇಹಿತರೆ. ಬನ್ನಿ ನನ್ನ ಜೊತೆ ಈ ವಿಡಿಯೋ ಮುಖಾಂತರ ಜರ್ನಿ ಮಾಡಿ ಸ್ನೇಹಿತರೆ. ಲೆಟ್ಸ್ ಕಮ್ ಸ್ನೇಹಿತರೆ. ಫೈನಲಿ ರೀಚ್ ಆಗಿದ್ದೀವಿ ಸ್ನೇಹಿತರೆ. ಸಿಗುಲ್ದಪ್ಪನ ಬೆಟ್ಟ, ಶಿವಗಿರಿ ಅಂತ, ಶಿವಗಿರಿ ಕ್ಷೇತ್ರ. ಇದ್ರ ಬಗ್ಗೆ ವಿಶೇಷತೆ ಏನು, ಇದ್ರ ಯಾವ ಕಾಲದಲ್ಲಿ ಆಯ್ತು, ಇದ್ರ ಇತಿಹಾಸ ಏನು ಅಂತ ಅನ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಲೆಟ್ಸ್ ಕಮ್ ಸ್ನೇಹಿತರೆ. जल प्रवाह पावितस्थले कलेवलंब्य लंबितां भुजंग तुंग मालिका तवड्डमड्डमन्निनादवड्डमर्वयं चकार चंड तांडवं तनोतु न शिव शिवं जटाकटाह संभ्रम भ्रम निलिंब निर्झरी विलोल वीचि वल्लरी विराजमान मूर्धनि धगज्ज्वलल्ललाट पट्ट पावके किशोर चंद्रशेखरे रति प्रतिक्षणं मम दुर्धरापदि क्वचित् दिगंबरे मनो विनोदमेतु वस्तुनि जटाभुजंग पिंगल स्फुरत् स्वनामणि प्रभा कदंब कुंकुमद्रव प्रलिप्त दिग्वधू मुखे मदान्त सिंधुर स्फुरत् वगुत्तरीय मेधुरे मनो विनोदमद्भुतं बिभर्तु भूत भर्तरि ओम नमः शिवाय शिवं भजाम्यहं सदा शिवं भजाम्यहं ओम नमः शिवाय ಸ್ನೇಹಿತರೆ, ಫೈನಲಿ ರೀಚ್ ಆಗಿದ್ದೀವಿ ಸಿಗುಲ್ದಪ್ಪನ ಬೆಟ್ಟ ಹಾಗೂ ಶಿವಗಿರಿ ದೇವಸ್ಥಾನದ ಹತ್ರ ಸ್ನೇಹಿತರೆ. ಇದ್ರ ಇತಿಹಾಸ ಏನು, ಇದು ಯಾವ ಕಾಲದಲ್ಲಿ ಆಗಿತ್ತು, ಇದು ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಅವರು 5 ನಿಮಿಷ ನಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದಕ್ಕಿಂತ ವಿಶೇಷವಾದದ್ದು ಏನಂದ್ರೆ ಸ್ನೇಹಿತರೆ, ಸಿಗುಲ್ದಪ್ಪನ ಬೆಟ್ಟ ಆಶೀರ್ವಾದದಿಂದ ಸನ್ಮಾನ DK ಶಿವಕುಮಾರ್ ಕೂಡ ಜನನ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ DK ಶಿವಕುಮಾರ್ ಕೂಡ ಈ ಸಿಗುಲ್ದಪ್ಪನ ವರಪ್ರಸಾದದಿಂದ ಅವ್ರ ಮಕ್ಕಳಿಲ್ಲದಾಗ ಅವ್ರ ತಾಯಿ ಗೌರಮ್ಮ ಅವರಿಗೆ ಬಂದು ಇಲ್ಲಿ ಕೇಳ್ಕೊಂಡು ಹೋದಾಗ ಅವ್ರ ವರಪ್ರಸಾದದಿಂದ ಹುಟ್ಟಿರುವಂತ ಸನ್ಮಾನ DK ಶಿವಕುಮಾರ್ ಕೂಡ ಈ ವರಪ್ರಸಾದದಿಂದ ಹುಟ್ಟಿರುವಂತದ್ದು ಈ ಕ್ಷೇತ್ರ. ಹಾಗೂ ತುಂಬಾ ಅನ್ಯ ಭಕ್ತರಿಗೆ ಯಾವ ತರ ಉಪಯೋಗ ಆಗಿದೆ ಅಂದ್ಬಿಟ್ಟು ಅನ್ನದಾನೇಶ್ವರ ಸ್ವಾಮಿಗಳೇ ಆದಂತ ಇದ್ರ ಬಗ್ಗೆ ನಾವು ಈ ಕ್ಷೇತ್ರದ ಬಗ್ಗೆ ತಿಳ್ಕೊತಾ ಹೋಗೋಣ. ಸ್ವಾಮೀಜಿ, ಹೇಳಿ ಈ ಕ್ಷೇತ್ರದ ಬಗ್ಗೆ ವಿಶೇಷತೆ, ಯಾವ ಇತಿಹಾಸ ಇದೆ.
ಜೈ ಶ್ರೀ ಗುರುದೇವ್. ಹ. ಪ್ರಥಮವಾಗಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ ಸ್ಮರಣೆ ಮಾಡ್ಕೊಳ್ತಾ, ಹ. ಈಗಿನ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನು ಕೂಡ ಸ್ಮರಿಸ್ಕೊಳ್ತಾ, ಈ ಪವಿತ್ರ ಕ್ಷೇತ್ರ ಸುಮಾರು 300 ವರ್ಷಗಳ ಇತಿಹಾಸ ಇದೆ. ಉತ್ತರ ಭಾರತ ಕಡೆಯಿಂದ ಶಿವಾಲ್ದಪ್ಪನವರು ಅಂತಕ್ಕಂತಹ ಮಹಾನುಭಾವರು ಈ ಪ್ರಾಂತ್ಯಕ್ಕೆ ಬಂದಿದ್ದಾರೆ. ಈ ಒಂದು ಬೆಟ್ಟದ ತಪ್ಪಲಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಪ್ರಕೃತಿಯ ಮಧ್ಯದಲ್ಲಿ ಅವರು ತಪಸ್ಸನ್ನ ಮಾಡಿ ಶಿವನನ್ನು ಒಲಿಸಿದ ಅಪ್ಪ ಶಿವಾಲದಪ್ಪ ಅಂತ ಕರೀತಾರೆ. ಹೌದು. ಹಾಗೆ ಅವರ ಮಹಿಮೆ ಪವಾಡಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಿಂದೆ ಮಾರೇಗೌಡ ಅಂತಕ್ಕಂಥವ್ರಿಗೆ ಪ್ರಥಮತಃ ದನಗಾಯಿ ಅವರಿಗೆ ದರ್ಶನ ಆಶೀರ್ವಾದವನ್ನ ಮಾಡ್ತಾರೆ. ಅನಂತರ ಅನೇಕ ಭಕ್ತರು ಸಂತಾನ ಪರಕ್ಕೋಸ್ಕರ ಬೇಡ್ಕೊಂಡು ತಮ್ಮ ದನ ಕರುಗಳ ಹೆಚ್ಚಳಕ್ಕೋಸ್ಕರ ಅಥವಾ ಬೇರೆ ಏನಾದ್ರು ಕೆಡಕಾಗಿದ್ರೆ ಅದಕ್ಕೆಲ್ಲ ಹರಕೆ ಕಾಡಕ್ಕೆ ಹೋಗ್ಕೊಂಡು ಇದು ಹಾಗಾಗೇನೆ ಪ್ರಸಿದ್ಧಿ ಆಗುತ್ತೆ. ತದನಂತರ ಮುಂದುವರೆದ ಭಾಗದಲ್ಲಿ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಅವರ ಅನುಗ್ರಹ ಆಶೀರ್ವಾದದಿಂದ ನಮ್ಮನ್ನ ಇಲ್ಲ ಕರೆಸ್ಕೋತಾರೆ. ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಅದನ್ನ ಬಿಟ್ಟು ನಾನು ಬೇರೆ ತರ ಯೋಚನೆ ಇತ್ತು. ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇಲ್ಲ ಮಿಲಿಟರಿ ಸೇರ್ಬೇಕು ಅಂತ ಇತ್ತು. ಕೊನೆಗೆ ಅವರ ಒಂದು ದರ್ಶನ ಕೊಟ್ಟು ಡಾಕ್ಟ್ರು ಆಗ್ತೀಯಾ, ಇಂಜಿನಿಯರು ಆಗ್ತೀಯಾ, ಮಿಲಿಟರಿ ಮ್ಯಾನು ಆಗ್ತೀಯಾ, ಇಲ್ಲೇ ಇರು ನೀನು ಅಂತ ಹೇಳಿ ನನಗೆ ಶರೀರವಾಣಿ ಆದಂಗೆ ಆದ್ಮೇಲೆ ನನ್ನ ಜೊತೆಲಿ ಸ್ವಾಮಿ ಅಂತ ಹೇಳಿ ದೊಡ್ಡಲ್ಲಿ ಅವರು ನಾವಿದ್ರು ಇಲ್ಲಿ ಬಂದು ನೆಲೆಸಿ ತದನಂತರ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಆಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ತಾವು ಹೇಳಿದಾಗೆ ಈ ಕ್ಷೇತ್ರದ ವರಪ್ರಸಾದಿಗಳು ಹಾಗೂ ನಮ್ಮೆಲ್ಲರ ಬೈಕೇನು ಕೂಡ ಇತ್ತು. ಆ ಹಿಂದೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡಾಗ ಡಿ ಕೆ ಶಿವಕುಮಾರ್ ಅವರು ಕುಟೀರದಲ್ಲಿದ್ದೆ. ಅಷ್ಟಮುಖದ ಕುಟೀರ ಇತ್ತು. ಕುಟೀರದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಶಿವಕುಮಾರ್ ಬಂದು ಕುಟೀರ ಕೂತಿದ್ರು, ಧ್ಯಾನಶಕ್ತರಾಗಿದ್ದರು. ಅಲ್ಲಿ ಯಾವಾಗಲೂ ಆ ಕುಟೀರದಲ್ಲಿ ಒಂದು ಸರ್ಪ ಮತ್ತು ಒಂದು ಬಿಳಿ ಊಡ ಇತ್ತು. ಅಲ್ಲಿ ನಾನು ನನ್ನ ಮೂಲ ದೇವರು ತ್ರಿಶೂಲವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಆಗ ಈಗ ಬಂದಿದ್ದಾರೆ ಎಂದಾಗ ಅವರ ಸಮೀಪಕ್ಕೆ ಹೋದಾಗ ಧ್ಯಾನಶಕ್ತರಾಗಿದ್ದರು. ನಾನು ಹೋಗೋದಕ್ಕೂ ತ್ರಿಶೂಲದಿಂದ ಒಂದು ಪ್ರಕಾಶ ಬಂದು ಅವರ ಮುಖಕ್ಕೆ ತಾಕ್ತು. ಆಗ ಬೆಚ್ಚಿ ಬಿದ್ದು ಹಿಮ್ಮುಖನಾಗಿ ಬಿದ್ದರು. ಆಗ ನಾನು ಹೇಳಿಸಿ ಕಮಂಡಲ ಇತ್ತಲ್ಲಿ, ಕಮಂಡಲದಲ್ಲಿ ನೀರು ಪ್ರೋಕ್ಷಣೆ ಮಾಡಿದೆ. ಆಗ ಯಾಕಪ್ಪ ಏನು ಅಂತಂದೆ. ಏನು ಗೊತ್ತಾಗಲಿಲ್ಲ ಸ್ವಾಮಿ ಅಂದ್ಬಿಟ್ಟು ಬೆಚ್ಚಿ ಬಿದ್ದರಷ್ಟೇ. ಹಾಗೆ ಹೇಳಿದೆ ಅವರಿಗೆ, ಇವತ್ತಿನಿಂದ ನನಗೆ ಶಿವಾಲದಪ್ಪನವರ ಅನುಗ್ರಹ ಆಶೀರ್ವಾದ ಆಗಿದೆಪ್ಪ, ನೀನು ಎತ್ತರಿಗೆ ಬೆಳಿತೀಯ ಅಂತ ಅವತ್ತೇನೆ ಹೇಳಿದ್ದೆ. ಹಾಗಾಗಿ ಅವರು ಅದರಂತೆಯೇ ಕ್ಷೇತ್ರದ ಬಗ್ಗೆಗೆ ತುಂಬ ಗೌರವಾನ್ವಿತವಾಗಿ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಇಡೀ ಕುಟುಂಬನೇ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ತಾಯಿಯವರಂತೂ ಪರಮ ಭಕ್ತಿಯಿಂದಲೇ. ಹಾಗೆಯೇ ಅವರ ಫ್ಯಾಮಿಲಿ ಆದಮೇಲೆ ಹೆಣ್ಣು ಮಕ್ಕಳಿಂದ ಇದ್ದಾಗ ಅವರ ಪತ್ನಿಯವರು ಮತ್ತು ಅವರ ಅತ್ತೆ ಬಂದು ಅದೇ ಗೌರವ ಮನೆ ಬಂದು ಇಲ್ಲಿ ಅರಕೆ ಮಾಡ್ಕೊಂಡ್ಮೇಲೆ ಆಕಾಶ ಕೊನೆ ಮಗ ಹುಟ್ಟಿದ್ದಾನೆ. ಆಗ ಶಿವರಾತ್ರಿ ಮಗ ಹುಡೋಕ್ಕೂ ಕಾರಣ ಈ ಕ್ಷೇತ್ರ. ಇಲ್ಲಿ ಬಂದು ಅರಕೆ ಮಾಡ್ಕೊಂಡ್ಮೇಲೆ ಒಬ್ಬಟ್ಟಿಗೆ ಬರ ಮಾಡಿಸಿ ತುಂಬ ಭಕ್ತಾದಿಗಳಿಗೆಲ್ಲ ಸೇವೆಯನ್ನು ಸಲ್ಲಿಸಿ ಕೆಲವೊಂದು ದೇವಸ್ಥಾನ ಕೂಡ ನಿರ್ಮಾಣ ಮಾಡಿದ್ದಾರೆ. ಹೀಗೆ ಅನೇಕ ಮಹಿಮೆ ಪವಾಡಗಳು ಅವರೊಬ್ಬರೇ ಅಂತ ಅಲ್ಲ, ಇವತ್ತು ಕೂಡ ಅನೇಕ ಮಂದಿ ಭಕ್ತರು ಅರಕೆ ಕಾಣಿಕೆ ಹೊತ್ತು ಸಂತಾನ ಫಲವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಕೂಡ ಬರೀ ಸಂತಾನ ಅಂತಲ್ಲ, ಬೇರೆ ಕೋರಿಕೆಗಳನ್ನು ಕೂಡ ಈಡೇರಿಸ್ತಾರೆ. ಈಗ ನಿಮ್ಮ ಎದುರುಗಡೆ ಒಬ್ಬರು ಅರಕೆ ಮಾಡಿಕೊಂಡು ಅವರು
ಪ್ರೆಗ್ನೆಂಟ್ ಆಗಿ ಇಲ್ಲಿ ಬಂದಿದ್ದಾರೆ. ಹಾಂ ಹಾಂ ನಮ್ಮ ಶಂಕರು ಅಂತ ಹೇಳಿ ಅವರ ಸೊಸೆ. ಹೀಗೆ ಅನೇಕ ಮಂದಿ ಇಲ್ಲಿ ಬಂದು ಅದನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಗೆ ಜಗದ್ಗುರು ಬಾಲಗಂಗಾಧರ ಸ್ವಾಮಿಗಳು, ಈಗಿನ ಜಗದ್ಗುರು ನಿರ್ಮಲಾನಂದ ಸ್ವಾಮಿಗಳು ಪ್ರತಿ ವರ್ಷವೂ ಅವರು ಬರ್ತಾರೆ ಕಡೆ ಕಾರ್ತಿಕದಲ್ಲಿ. ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ ಬಂದು ಅನುಗ್ರಹಿಸಿ ಆಶೀರ್ವದಿಸಿದ್ದಾರೆ. ಅವರ ಅನುಗ್ರಹ ಆಶೀರ್ವಾದದಿಂದ ಶಿವಾನಂದ ಮೂರ್ತಿಯವರ ಕೃಪೆಯಿಂದ ಈ ಕ್ಷೇತ್ರ ಇನ್ನೂ ಬೆಳೀತಾ ಇದೆ. ನಮ್ಮೆಲ್ಲರ ಸಹಕಾರ, ಸಹಯೋಗ, ಭಕ್ತಾದಿಗಳ ಕ್ಷೇಮ ಎಲ್ಲವನ್ನು ಭಗವಂತ ಕರುಣಿಸ್ತಾ ಇದ್ದಾನೆ. ಉತ್ತಮವಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪರಿಚಯವನ್ನ ಮಾಡಿಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಈ ಕೊನೆಯದಾಗಿ ಇಲ್ಲಿ ಬರೋ ಭಕ್ತರಿಗೆ ಸ್ವಾಮೀಜಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಕ್ಷೇತ್ರದ ಮುಖಾಂತರ ಭಕ್ತಿಯೇ ಮುಕ್ತಿಗೆ ಸಾಧನವಯ್ಯ ಅಂತ ಹೇಳಿದಾಗ ಅನತಿ ದೂರದಿಂದ ಭಕ್ತಾದಿಗಳೆಲ್ಲ ಇಲ್ಲಿ ಬರಬೇಕಾಗಿದ್ರೇ ಒಂದು ಪುಣ್ಯ. ಅವರೆಲ್ಲರಲ್ಲಿ ಅಂತರಂಗದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯಗಳೆಲ್ಲ ಭಗವಂತ ಕರುಣಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಇಷ್ಟು ಜನ ಭಕ್ತರು ಬರಬೇಕು ಅಂತ ಹೇಳಿದ ಕಾರಣ ಅವರ ಅನಿಸಿಕೆ, ಕೋರಿಕೆಗಳು, ಪ್ರಾಪಂಚಿಕವಾಗಿ ಏನು ಅಪೇಕ್ಷೆ ಪಡ್ತಾರೋ ಅದನ್ನೆಲ್ಲ ಭಗವಂತ ಈಡೇರಿಸ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ನಡೀತಕ್ಕಂತಹ ಧಾರ್ಮಿಕ ಕೈಂಕರ್ಯಗಳನ್ನ ಹಾಗೆ ಪ್ರಸಾದ ವಿನಿಯೋಗದಲ್ಲಿ ಭಾಗಿಯಾಗುತ್ತಾರೆ. ಪ್ರತಿನಿತ್ಯ ಇಲ್ಲಿ ದಾಸೋಹ ನಡೀತದೆ. ಮಹಾಶಿವರಾತ್ರಿ ಕಡೆ ಕಾರ್ತಿಕದಲ್ಲಿ ಲಕ್ಷಾಂತರ ಜನ ಬರ್ತಾರೆ. ನಮ್ಮಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರ ಮೂಲಕ ಸಾಮೂಹಿಕ ವಿವಾಹ ಹಾಗೆಯೇ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷ ಸಾಮೂಹಿಕ ವಿವಾಹ ನಡೀತದೆ. ಮತ್ತು ಶಿವರಾತ್ರಿ, ಕಡೆ ಕಾರ್ತಿಕ, ನವರಾತ್ರಿ ಮತ್ತು ಗುರುಪೌರ್ಣಮಿ ಎಲ್ಲ ಕಾರ್ಯಕ್ರಮಗಳು ಕೂಡ ಹೀಗೆ ಭಕ್ತರ ಹೀಗೆಲ್ಲ ನೋಡಿದರೆ ಆ ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚಳವಾಗಿ ಬಂದು ಸೇವೆ ಸಲ್ಲಿಸ್ತಾರೆ. ಇನ್ನೊಂದು ಕೊನೆ ಮಾತು, ಹಿಂದೂ ಧರ್ಮದ ಪ್ರಕಾರ, ನಮ್ಮ ಹಿಂದೂ ಇದ್ರ ಪ್ರಕಾರ ಈಗಿನ ಯೂತ್ಗೆ ನೀವು ಒಳ್ಳೆ ಮೆಸೇಜ್ ಕೊಡೋದಾದರೆ, ಯೂತ್ ಹೇಳೋದಾದರೆ ನಿಮ್ಮ ಬಾಯಿಂದ ಯಾವ ಥರ ಏನು? ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯನು ಕೂಡ ದ ಫೌಂಡೇಶನ್ ಇಸ್ ಫಾದರ್ ಅಂತ ಕರಿತೀವಿ. ಮನೆಗೆ ತಳಪಾಯ ಹೇಗೋ ಹಾಗೆ ಮನುಷ್ಯನ ಬದುಕು ಕೂಡ ಧರ್ಮ ಬಹಳ ಮುಖ್ಯವಾಗಿರ್ತಕ್ಕಂಥ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೇವೆ. ನಾವೆಲ್ಲ ಬಂದಿರತಕ್ಕಂಥದ್ದು ಮೋಕ್ಷವನ್ನು ಪಡ್ಕೊಳ್ತೀವಿ ವಿನಃ ಕೇವಲ ಪ್ರಾಪಂಚಿಕ ವಿಚಾರಧಾರೆಗಳಲ್ಲೇ ಮಗ್ನರಾಗಿ ದ್ವೇಷ, ಅಸೂಯೆ ಇದರಲ್ಲಿ ತೊಡಗಿಕೊಳ್ಳೋದಲ್ಲ. ನಾವೆಲ್ಲರೂ ಕೂಡ ಜೀವನ್ಮುಕ್ತಿಯನ್ನು ಹೊಂದಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಅದನ್ನೇ ಧರ್ಮ ಅಂತ ಹೇಳ್ತೀವಿ. ಮಾನವ ಧರ್ಮ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಆ ಮಾನವ ಧರ್ಮಕ್ಕನುಗುಣವಾಗಿ ಸರ್ವರು ಕೂಡ ನಡ್ಕೊಂಡು ಹೋಗಬೇಕು. ಇದು ಯಾವಾಗ ಈ ಕಾಲಕ್ಕೆಲ್ಲರ ಬರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಬರುವಂಥದ್ದು ಏನಾರಾಗಿದೆ? ಖಂಡಿತ ಹೇಳಿದರೆ ಬರ್ತಾರೆ. ಅವರು ಯಾವ ಕಾರಣಕ್ಕೂ ವರ್ಷದಲ್ಲಿ ಒಂದು ಸಾರಿನಾದರೂ ಬಂದು ಇಲ್ಲಿ ಭೇಟಿಯನ್ನು ಕೊಟ್ಟು ಹೋಗಲೇಬೇಕು. ಮೊನ್ನೆ ಮಹಾಶಿವರಾತ್ರಿನಲ್ಲಿ ಬಂದು ಇಲ್ಲೇ ಪ್ರಸಾದ ಮಾಡಿ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹೋಗೋದು ಮತ್ತೆ ಬರ್ತಾರೆ. ಸ್ನೇಹಿತರೆ, ಕೇಳಿದ್ರಲ್ಲ ಅನ್ನದಾನೇಶ್ವರ ಸ್ವಾಮಿಗಳು ಹೇಗೆ ಈ ಕ್ಷೇತ್ರದ ಬಗ್ಗೆ ವಿಶೇಷತೆ ಏನು ಹೇಗೆ ಅಂತೆಲ್ಲ ಹೇಳಿದ್ರು. ಹೇಗೆ ಅವರು ತಾಯಿಯವರು ಹೇಗೆ ಅರ್ಕೆ ಕಟ್ಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಹೇಗೆ ಹುಟ್ಟಿದ್ರು, ಹೇಗೆ ಇದಾಯಿತು, ಏನಾಯ್ತು, ಈ ಕ್ಷೇತ್ರದ ಬಗ್ಗೆ ವಿಶೇಷತೆ ಏನು ಎಲ್ಲ ನಿಮ್ಮ ಇದರಿಂದ ಕೇಳಿದ್ರಲ್ಲ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಫುಲ್ಲಾಗಿ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದ್ರದ್ದು ಧರ್ಮದ ಬಗ್ಗೆ, ಹಿಂದೂ ಐಡಿಯಾಲಜಿ ಹೇಗೆ, ನಮ್ಮ ಧರ್ಮ ಎಷ್ಟು ವಿಶೇಷವಾದದ್ದು, ನಮ್ಮ ಈ ಕ್ಷೇತ್ರ ಹೇಗೆ ವಿಶೇಷವಾದದ್ದು ಅನ್ನೋದು ಈ ವಿಡಿಯೋ ನೋಡ್ಬಿಟ್ಟು ದಯವಿಟ್ಟು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ. ನೀವೇನು ಹರಕೆ ಹೊತ್ಕೊಂಡಿದ್ದಾರೆ ಖಂಡಿತ ಅದೆಲ್ಲ ಸಫಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಜೈ ಶಿವಲ್ದಪ್ಪ ಬೆಟ್ಟ ಅಂತ ಹೇಳ್ಬಿಟ್ಟು ನಾನು ಇದನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.